ನಮಸ್ತೆ ಕರ್ನಾಟಕ ಜನತೆ, ನಾನು ನಿಮ್ಮ ಪ್ರಭು ಅಲಿಯಾಸ್ ಪ್ರಶಾಂತ್. ಇವತ್ತಿನ ದಿನ ವ್ಯಾಪಾರಸ್ಥರಿಗೆ ಅನುಕೂಲವಾದ ಮಾರುಕಟ್ಟೆ ಮಾಹಿತಿ. ವ್ಯಾಪಾರಸ್ಥರು ತಮ್ಮ ಉತ್ಪನ್ನಗಳನ್ನು ಉತ್ಪಾದಿಸಿದ ನಂತರ ಅವರ ಮಾರುಕಟ್ಟೆಗೆ ತರುತ್ತಾರೆ. ಆದರೆ ಅವರ ಉತ್ಪನ್ನಗಳು ಯಾವ ರೀತಿಯಾಗಿ ಸೇಲ್ ಮಾಡಬೇಕಂತ ಅವರಿಗೆ ಮಾಹಿತಿ ಇರುವುದಿಲ್ಲ. ಆದ್ದರಿಂದ ಇವತ್ತಿನ ದಿನ ನಿಮ್ಮ ಅಂದರೆ ಅವರ ಅಥವಾ ನೀವು ಉತ್ಪಾದಿಸಿದ ನಂತರ ಅವುಗಳನ್ನು ಯಾವ ರೀತಿಯಾಗಿ ಮಾರುತ್ತೀರಿ ಎನ್ನುವುದು ಇಂಪಾರ್ಟೆಂಟ್ ಆಗುತ್ತದೆ. ಅಂದರೆ ಮುಖ್ಯವಾಗಿ ಆ ಉತ್ಪನ್ನಗಳು ಯಾವ ರೀತಿಯಾಗಿ ಸೇಲ್ ಆಗಬೇಕು ಅಥವಾ ನಿಮಗೆ ಲಾಭ ಯಾವ ರೀತಿಯಾಗಬೇಕು, ನಿಮ್ಮ ಉತ್ಪನ್ನಗಳು ಯಾವ ರೀತಿಯಾಗಿ ಎಲ್ಲ ಜನರಿಗೆ ತಲುಪುತ್ತದೆ ಎಂಬುದು ಪ್ರಮುಖವಾಗಿ ನಿಮಗೆ ಮುಖ್ಯವಾದ ವಿಷಯ ಆಗುತ್ತದೆ. ಆದ್ದರಿಂದ ನಿಮ್ಮ ವಸ್ತುಗಳನ್ನು ಆನ್ಲೈನ್ಗಳಲ್ಲಿ ಮತ್ತು ಜಾಹೀರಾತುಗಳಲ್ಲಿ ಹರಿಬಿಡಬೇಕು. ಆದ್ದರಿಂದ ನಿಮಗೆ ಮತ್ತು ನಿಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಸಿಗುತ್ತದೆ. ಆದ್ದರಿಂದ ನಿಮ್ಮ ಉತ್ಪನ್ನಗಳನ್ನು ಆನ್ಲೈನ್ನಲ್ಲಿ ಯಾವ ರೀತಿಯಾಗಿ ನೀವು ಹರಿಬಿಡಬೇಕೆಂದರೆ ನಿಮ್ಮ ಉತ್ಪನ್ನಗಳನ್ನು ರಿಜಿಸ್ಟರ್ ಮಾಡಬೇಕಾಗುತ್ತದೆ. ಅಮೆಜಾನ್ಗಳಂತಹ ಆ್ಯಪ್ಗಳಲ್ಲಿ ನೀವು ಬಿಡುಗಡೆ ಮಾಡಬೇಕಾದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಮೌಂಟ್ ಖರ್ಚಾಗುತ್ತದೆ. ಆದ್ದರಿಂದ ನಿಮ್ಮ ಉತ್ಪನ್ನವು ಆ ಆ್ಯಪ್ಗಳಲ್ಲಿ ಆನ್ ಆಗುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿಗೆ ಬೇಡಿಕೆಯನ್ನು ಉಂಟು ಮಾಡುತ್ತದೆ. ಆದ್ದರಿಂದ ನಿಮಗೆ ಆ ಆ್ಯಪ್ಗಳಲ್ಲಿ ರಿಜಿಸ್ಟರ್ ಆಗಬೇಕಾದ್ರೆ ಅಮೌಂಟನ್ನು ತುಂಬಿಸಿಕೊಂಡು ಈ ರೀತಿಯಾಗಿ ನಿಮಗೆ ಬೇಕಾದ ಉತ್ಪನ್ನಗಳಿಗೆ ಈ ರೀತಿಯಾಗಿ ಮಾರ್ಕ್ಗಳನ್ನು ಬರುತ್ತವೆ. ಅಂದರೆ ರಿಜಿಸ್ಟ್ರೇಷನ್ ಕೋಡ್ಗಳಿವು. ಇದೇ ರೀತಿಯಾಗಿ ಬಂದ ನಂತರ ಈ ರೀತಿ ಬಂದ ಕೋಡ್ಗಳನ್ನು ನಿಮಗೆ ಕೊಡುತ್ತಾರೆ ಅಥವಾ ಬರುತ್ತದೆ. ಆ ಕೋಡ್ಗಳನ್ನು ನೀವು ನಿಮ್ಮ ಬ್ರ್ಯಾಂಡ್ಗಳಲ್ಲಿ ಹಾಕಿ ಮಾರಬಹುದಾಗಿದೆ. ನಿಮ್ಮ ಬ್ರ್ಯಾಂಡ್ಗಳನ್ನು ಉತ್ಪನ್ನಗಳನ್ನು ಆ ಆ್ಯಪ್ಗಳಲ್ಲಿ ಹರಿಬಿಟ್ಟ ನಂತರ ವ್ಯಕ್ತಿಗಳು ಅಥವಾ ಗ್ರಾಹಕರು ಆ ಉತ್ಪನ್ನವನ್ನು ನಿಮಗೆ ಬೇಡಿಕೆಯನ್ನಾಗಿ ಇಡುತ್ತಾರೆ. ಇದರಿಂದಾಗಿ ನಿಮಗೆ ಹೆಚ್ಚಿನ ಲಾಭ ಗಳಿಸಲು ಸಹಾಯವಾಗುತ್ತದೆ ಮತ್ತು ನಿಮ್ಮ ಬಿಸಿನೆಸ್ ಅಂದರೆ ನಿಮ್ಮ ವ್ಯಾಪಾರ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚುತ್ತದೆ. ಆದ್ದರಿಂದ ನೀವು ಈ ಕೆಲಸವನ್ನು ಮೊದಲು ಮಾಡಬೇಕು. ಈ ಕೆಲಸವನ್ನು ಮಾಡಲು ನಿಮ್ಮ ಫ್ಲಿಪ್ಕಾರ್ಟ್, ಅಮೆಜಾನ್ಗಳಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತದೆ. ಆದ್ದರಿಂದ ಆ್ಯಪ್ಗಳಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಬೇಕು. ಆ ಆ್ಯಪ್ಗಳ ರಿಜಿಸ್ಟ್ರೇಷನ್ ವಿಡಿಯೋವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡುತ್ತೇನೆ. ಆದ್ದರಿಂದ ನೀವು ನಮಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.